ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತಿನ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತ ಅಂದರೆ, ನಮ್ಮ ವಾಟ್ಸಪ್ ಓಪನ್ ಮಾಡಿದರೆ ಸಾಕು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು, ಫೇಸ್ಬುಕ್, ಯೂಟ್ಯೂಬ್ ಎಲ್ಲೇ ಏನೇ ಓಪನ್ ಮಾಡಿದ್ರು ಇಲ್ಲಿವರೆಗೂ ಆ್ಯಕ್ಟಿವ್ ಆಗಿ ಇಲ್ಲದೇ ಇರತಕ್ಕಂಥವ್ರು ಕೂಡ ಇವತ್ತು ನಮಗೆ ಶೇರ್ ಮಾಡ್ತಾ ಇದ್ದೀರಾ. ಏನೋ ಡ್ರೀಮ್ ಡೀಲ್ ಕಂಪನಿ ಮುಚ್ಚೋಯ್ತಂತೆ, ಏನೋ ಕಂಪನಿ ಜನಗಳಿಗೆ ಮೋಸ ಮಾಡ್ತಂತೆ, ಲಕ್ಷ ಲಕ್ಷ ದುಡ್ಡು ಹಾಕಿಸ್ಕೊಂಡ್ರಂತೆ ಅಂತೇಳಿ ದಯವಿಟ್ಟು ಈ ಥರ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಯಾಕೆ ಅಂತ ಅಂದರೆ, ನೀವು ನೋಡಿರ್ತಕ್ಕಂಥ ಜಸ್ಟ್ ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಒಂದು ಪೇಜಲ್ಲಿ ಅಥವಾ ಯಾವುದೋ ಒಂದು ಲೋಕಲ್ ಚಾನಲ್ ನೀವು ಹಾಕಿರೋವಂಥದ್ದು. ಇಲ್ಲಿ ನಮ್ಮ ಪ್ರತಿಯೊಂದು ನಮ್ಮ ಡ್ರೀಮ್ ಡೀಲ್ ಕಂಪನಿ ಅದೇನು ನಿಮಗೆ ಆ ಥರ ಒಂದು ಸುದ್ದಿ ಮುಟ್ಟಿದೆ, ಅವತ್ತಿನ ದಿನವೇ ನಮ್ಮ IPL ಮ್ಯಾಚಲ್ಲಿ RCBಯಲ್ಲೂ ಕೂಡ ನಮ್ಮ ಕಂಪನಿ ಆ್ಯಡ್ ರನ್ ಆಗ್ತಾ ಇದೆ. ಜೊತೆಲಿ ಸುವರ್ಣ ನ್ಯೂಸು, TV9, ಪಬ್ಲಿಕ್ TV, ಎಲ್ಲ ನ್ಯಾಷನಲ್ TV, ಎಲ್ಲ TV ಚಾನಲ್ಗಳಲ್ಲೂ ಕೂಡ ಕಂಪನಿಯದು ಆ್ಯಡ್ ರನ್ ಆಗ್ತಾ ಇದೆ. ಅಂದರೆ ಅವ್ರು ಯಾರು ಹುಚ್ಚರಲ್ಲ, ಸುಮ್ಮನೆ ಯಾವುದೋ ಒಂದು ಫೇಕ್ ಕಂಪನಿ ಆ್ಯಡ್ನ ರನ್ ಮಾಡಲಿಕ್ಕೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾನೆ, ನಾನು ಅಡ್ವೊಕೇಟು, ನಾನು ವಕೀಲ, ನಾನು ಸಾಮಾಜಿಕ ಹೋರಾಟಗಾರ ಅಂತೇಳಿ. ಬಟ್ ಯಾವುದೇ ಒಬ್ಬ ಅಡ್ವೊಕೇಟ್ ಆದಂಥವ್ರು, ವಕೀಲ ಆದಂಥವ್ರು ಯಾರು ಕೂಡ ಬಂದು ಬೀದಿಗಿಳಿದು ಹೋರಾಟ ಮಾಡೋದು ಅಥವಾ ಇನ್ನೊಂದು ಆಗಲಿ ದಾಖಲಾತಿ ಕೇಳೋದು ಮಾಡಲ್ಲ. ಯಾಕೆ ನಿಮಗೂ ಗೊತ್ತಿರುತ್ತೆ, ಒಬ್ಬ ಅಡ್ವೊಕೇಟ್ ಅಂತ ಅಂದರೆ ಅವನು ಕೂತಿರೋ ಜಾಗದಲ್ಲಿಂದ ಒಂದು ಲೀಗಲ್ ನೋಟಿಸ್ ಕಳಿಸಿದರೆ ಸಾಕು, ಯಾರೇ ಆದರೂ ಅವನಿಗೆ ಹೋಗಿ ಉತ್ತರ ಕೊಡ್ತಾರೆ. ಬಟ್ ಈ ವ್ಯಕ್ತಿ ಮಾಡ್ತಿದ್ದಾನೆ, ಅಲ್ಲಿ ಆಫೀಸ್ ಕ್ಲೋಸ್ ಆದಮೇಲೆ 6 ಗಂಟೆ ಮೇಲೆ ಬಂದುಬಿಟ್ಟು ಇವರು ನಮ್ಮನ್ನು ನೋಡಿ ಓಡಿ ಹೋಗಿದ್ದಾರೆ, ಇವರು ಜನಗಳ ಹತ್ರ ಲಕ್ಷ ಲಕ್ಷ ದುಡ್ಡನ್ನು ಹಾಕಿಸ್ಕೊಂಡು ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಈ ವಿಡಿಯೋ ನೋಡ್ತಿರೋಂಥ ನಮ್ಮ ಡ್ರೀಮ್ ಡೀಲ್ ಗ್ರೂಪ್ನ ಗ್ರಾಹಕರಾಗಿದ್ದರೆ ಅಥವಾ ಪ್ರಮೋಟಿಂಗ್ ಪಾರ್ಟ್ನರ್ಗಳಾಗಿದ್ದರೆ ನಿಮಗೊಂದು ಕಿವಿ ಮಾತು ಹೇಳ್ತೀನಿ, ಯಾರೂ ಕೂಡ ಇಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿಸಿಲ್ಲ. ಇಲ್ಲಿ ಗ್ರಾಹಕರು ನಮ್ಮಲ್ಲಿ ಖರೀದಿ ಮಾಡ್ತಾ ಇರೋದು ಕೇವಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಆ್ಯಂಡ್ ಇತರೆ ನಮ್ಮಲ್ಲಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಅವ್ರು ಖರೀದಿ ಮಾಡಲಿಕ್ಕೋಸ್ಕರ ಮಾತ್ರ ಅಮೌಂಟನ್ನು ಪೇ ಮಾಡಿದ್ದಾರೆ ಹೊರತು ಯಾರೂ ಇಲ್ಲಿ ನಮ್ಮಲ್ಲಿ ಲಕ್ಷ ಕೋಟಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಆಮೇಲೆ ಆ ವ್ಯಕ್ತಿ ಕೇಳ್ತಾನೆ ವಿಡಿಯೋಗಳಲ್ಲಿ, ನಿಮ್ಮದು ಸೆಬಿ ರಿಜಿಸ್ಟರ್ ಇದೆನಾ, RBI ಇದೆನಾ, ಮತ್ತೊಂದು ಇದೆನಾ ಅಂತೇಳಿ. ಸೆಬಿ ರಿಜಿಸ್ಟರ್ ಮಾಡ್ಸೋಕ್ಕೆ ನಮ್ದು ಯಾವುದೋ ಇನ್ವೆಸ್ಟ್ಮೆಂಟ್ ಕಂಪನಿ ಅಲ್ಲ, ನಾವು ಯಾವುದೇ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಕೊಡ್ತಾ ಇಲ್ಲ. ಜನಗಳೇ ನಮ್ಮ ಹತ್ರ ದುಡ್ಡು ಕಟ್ತಿದ್ದಾರೆ, ಅವ್ರಿಗೆ ನಾವು ಪ್ರಾಡಕ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಮಗೇನು ಡಾಕ್ಯುಮೆಂಟ್ಸ್ ಬೇಕು ಅಷ್ಟು ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಇದೆ. ಬಂದು ನಮ್ಮ ಆಫೀಸಲ್ಲಿ ಕೂತು ನೀವು ಆ ಡಾಕ್ಯುಮೆಂಟ್ಸ್ ಕೇಳಿದ್ರೆ 100% ಆ ಡಾಕ್ಯುಮೆಂಟ್ಸ್ಗಳನ್ನು ನಾವು ತೋರಿಸ್ತೀವಿ. ಬೀದಿಲಿ ನಿಂತ್ಬಿಟ್ಟು ಬಂದು ನನ್ನ ಡಾಕ್ಯುಮೆಂಟ್ಸ್ ಕೊಡಿ ಅಂದರೆ ನಾವು ಕೊಡಲ್ಲ. ಯಾಕೆ ಅಂತಂದರೆ ನಿನ್ನೆ ನೀವು ಹೇಳಿದರೆ ನಮ್ಮ ಒಬ್ಬ ಡೈರೆಕ್ಟರ್ ಅಡ್ವೈಸರಿ ಬೋರ್ಡ್ ಮೆಂಬರ್ ಹತ್ರ ಬಂದ್ಬಿಟ್ಟು ನೀವು ಬೀದಿ ಲೋಗನ್ ಬಂದು ಕೇಳಿದರೆ ನಾನು ಯಾಕೆ ನಿನ್ನ ಮಾತು ಕೇಳಬೇಕು ಅಂತೇಳಿ ನಾವು ಅದೇ ರೀತಿ ನಿಮ್ಗೆ ಉತ್ತರ ಕೊಡ್ತಾ ಇದ್ದೀವಿ. ನೀವು ಬಂದು ನಮ್ಮ ಆಫೀಸಲ್ಲಿ ಕೂರಿ ನಮ್ಮ ಎದುರುಗಡೆ ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ನಿಮ್ಗೆ ಹಿಂದ್ಗಡೆ ಕಾಣ್ಬೋದು ನಮ್ಮ ಲೋಗೋ. ಇದು ನಮ್ಮ ರಾಣೆಬೆನ್ನೂರು ಆಫೀಸ್, ಹಾವೇರಿ ಡಿಸ್ಟಿಕಲ್ಲಿರೋದು. ಇದೇ ಆಫೀಸಲ್ಲಿ ನಾನು ಕೂತಿದ್ದೀನಿ. ಬೆಳಗ್ಗೆಯಿಂದ ಕಸ್ಟಮರ್ಗಳು ಬರ್ತಿದ್ದಾರೆ, ಪ್ರಮೋಟರ್ಗಳು ಬರ್ತಿದ್ದಾರೆ, ಎಲ್ಲರ ಜೊತೆನೂ ನಾವು ಮಾತಾಡ್ತಾ ಇದ್ದೀವಿ. ಎಲ್ರಿಗೂ ಪ್ರಾಡಕ್ಟು ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಸುಮ್ಮನೆ ಊಹಾಪೋಹಗಳಿಗೆ ಯಾರು ಕಿವಿ ಕೊಡಬೇಡಿ. ಆಮೇಲೆ ಇಂಥ ಕಿಡಿಗೇಡಿಗಳು ಸುಮಾರಷ್ಟು, ಯಾಕೆಂದ್ರೆ ಒಬ್ಬ ಅಡ್ವೊಕೇಟ್ ಆದವರು ತಮ್ಮ ಕೆಲಸ ಏನಿರುತ್ತೆ ಒಂದು ಕೋರ್ಟಲ್ಲಿರುತ್ತೆ, ತಮ್ಮ ಕ್ಲೈಂಟ್ಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿರುತ್ತೆ. ಅದನ್ನು ಬಿಟ್ಟು ಒಂದು ವೇಸ್ಟ್ ಕೋಟ್ ಹಾಕ್ಕೊಂಡು ಒಂದು ಮೈಕ್ ಸಿಗಿಸ್ಕೊಂಡು ಬೀದಿಲಿ ಬಂದುಬಿಟ್ಕೊಂಡ್ಬಿಟ್ಟು ಇವರು ಹಂಗೆ 300 ಕೋಟಿ 400 ಕೋಟಿ 500 ಕೋಟಿ ಹಗರಣ ಅಂತಾರೆ. ಸ್ವಾಮಿ, ನೀವೇನಾದರೂ ನಿಜವಾಗ್ಲೂ ಸಾಮಾಜಿಕ ಹೋರಾಟಗಾರರಾಗಿದ್ದರೆ ಅದೇ ನಿಮ್ಮ ಅಂದ್ರಳ್ಳಿ ಕ್ಷೇತ್ರ ಅಂತಿರೋದು. ಅಂದ್ರಳ್ಳಿ ಮೇನ್ ರೋಡಲ್ಲೇ ಗುಂಡಿಗಳು ಹೆಂಗೆ ಬಿದ್ದಿದೆ ಅಂತ ನೀವು ಈ ವ್ಯಕ್ತಿ ನೋಡಿದಾನೆ ಇಲ್ಲೋ ಗೊತ್ತಿಲ್ಲ. ಹೋಗಿ ಮೊದಲು ಗುಂಡಿ ಮುಚ್ಚಯ್ಯ, ಅವಾಗ ನೀನು ನಿಜವಾದ ಸಾಮಾಜಿಕ ಹೋರಾಟಗಾರ ಅಂತ ಹೇಳ್ತೀನಿ. ಬಾ, ಇದೇ ನಮ್ಮ ರಾಣೆಬೆನ್ನೂರಲ್ಲಿ ಎಷ್ಟು ಪ್ರಾಬ್ಲಮ್ಗಳಿದೆ ಹೇಳ್ತೀನಿ ಬಾ. ನಿಜವಾದ ಜನಗಳಿಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಎಷ್ಟೋ MLAಗಳು MP ಗಳು ಎಷ್ಟು 1000 ಕೋಟಿ ಲೂಟಿ ಮಾಡಿದ್ದಾರೆ, ಏನೇನು ತೊಂದರೆ ಆಗಿದೆ ನಿಜವಾದ ಜನಗಳಿಗೆ, ಅದರ ಬಗ್ಗೆ ನಿನಗೆ ಅರಿವಿಲ್ಲ. ನೀವು ಹೋಗಿ ಅವ್ರ ಹತ್ರ ಮಾತಾಡ್ತಿಲ್ಲ. ನಿಮಗೆ ಬೇಕಾಗಿರೋದೇನು ದುಡ್ಡು. ಕಂಪನಿ ಜೀರೋದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ, ಕಂಪನಿ 1000 ಕೋಟಿ ದುಡ್ಡು ಮಾಡಿದೆ. ಇದಕ್ಕೆ ಹೋಗಿ ನಾವೇನಾದ್ರು ಸ್ವಲ್ಪ ಬೆದರಿಕೆ ಹಾಕಿದರೆ ನಮಗೆ ಖರ್ಚಿಗೆ ಕಾಸು ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನೀವು ಮಾಡ್ತಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ನಿನ್ನೆ ರಾಮನಗರದಲ್ಲಿ ನಡೆದಿರೋದು ಪ್ರತಿಯೊಬ್ಬ ವ್ಯಕ್ತಿನೂ ನೋಡಿದ್ದಾನೆ. TV9 ಬ್ರೇಕಿಂಗ್ ನ್ಯೂಸಲ್ಲಿ ನೀವೇನು ಅಂತಲೂ ನಿನ್ನೆ ತೋರಿಸಿದ್ದಾರೆ. ಇಷ್ಟೆಲ್ಲ ಇದ್ಮೇಲೂ ವ್ಯಕ್ತಿ ಮತ್ತೆ ಬಂದ್ಬಿಟ್ಟು ಲೋಫರು, ಇವ್ರು ಹಂಗೆ ಪ್ರಮೋಟರ್ಗಳು ಬೂಟಲ್ಲಿ ಹೊಡೀರಿ ಅಂತ ಹೇಳಿದೆಯಲ್ಲ ವ್ಯಕ್ತಿ. ಇಲ್ಲಿ ಸಿಂಪಲ್ ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ವಯಸ್ಸು ಒಂದು 35ರಿಂದ 40 ಮೇಲೆ ಇರ್ಬೋದು. ನೀ ಸಾಮಾಜಿಕ ಹೋರಾಟಗಾರರು ಎಷ್ಟು ಕೆಲಸ ಮಾಡಿದೆಯಾ ಗೊತ್ತಿಲ್ಲ ಗುರು. ಬಟ್ ಈ ವ್ಯಕ್ತಿನ ಏನು ನಿನ್ನೆ ಮಾತಾಡಿದೆಯಲ್ಲ, ಮೊಹಮ್ಮದ್ ಸುಹೇಲ್ ಅಂತೇಳಿ, ಈ ವ್ಯಕ್ತಿ ಕೇವಲ 27ರಿಂದ 28 ವಯಸ್ಸಲ್ಲಿ ಎಷ್ಟೋ ಜನಕ್ಕೆ ಉದ್ಯೋಗನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಕಂಪನಿಯಿಂದ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ. ಅದಾದ ಮೇಲೆ ಪ್ರಮೋಟರ್ಗಳಿಗೆ ಬೂಟಲ್ಲಿ ಹೊಡೀರಿ ಅಂತ ಹೇಳಿದೆಯಲ್ಲ, ದುಡ್ಡು ಕೇಳಿದ್ರೆ ವಾಪಸ್ ಕೊಡದೇ ಇದ್ದರೆ. ಈಗ ನಾನು ನಿನಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಗುರುವೆ, ಯಾರು ನಿನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಡ್ರೀಮ್ ಡೀಲ್ ಕಂಪನಿಯಿಂದ ನನಗೆ ಮೋಸ ಆಗಿದೆ, ನಾನು 1 ಲಕ್ಷ 2 ಲಕ್ಷ ಕೊಟ್ಟಿದ್ದೆ, ಡಬಲ್ ಕೊಡ್ತೀನಿ ಅಂತೇಳಿ ನನಗೆ ಕೊಟ್ಟಿಲ್ಲ ಅಂತ ನಿನ್ನ ಹತ್ರ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ನಮಗೆ ಪ್ರೂವ್ ಮಾಡದೇ ಇದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮೋಟರ್ಗಳು ಸೇರಿ ನಿನಗೆ ಬೂಟಲ್ಲಿ ಹೊಡಿತೀವಿ.
ಯಾಕೆಂದರೆ ನೀನು ಯಾವ ಪದಗಳನ್ನು ಬಳಸ್ತೀಯ ನಾವು ಅದೇ ಪದಗಳನ್ನು ಬಳಸ್ತೀವಿ. ಇಲ್ಲಿವರೆಗೂ ಎಲ್ಲರೂ ಮರ್ಯಾದೆ ಕೊಟ್ಟು ಮಾತಾಡಿದ್ದೀವಿ, ನೀನು ಅದೇ ಮರ್ಯಾದೆ ಉಳಿಸ್ಕೊಂಡ್ರೆ ಎಲ್ಲರೂ ಮರ್ಯಾದೆ ರೀತಿಯಿಂದ ಮಾತಾಡ್ತೀವಿ. ಅದನ್ನು ಬಿಟ್ಟು ಏಕವಚನದಲ್ಲಿ ಹೆಣ್ಮಕ್ಳಿಗೆ ಬಾಯಿ ಬಂದಾಗ ಬೈಯೋದು, ಅಲ್ಲಿ ಬಂದಂಥವ್ರಿಗೆ ಏಕವಚನದಲ್ಲಿ ಮಾತಾಡೋದು ಮಾಡಿದರೆ, ಆಮೇಲೆ ನೇರ ಮಾರುಕಟ್ಟೆ ಬಗ್ಗೆ ಭಾಳ ಕೀಳಾಗಿ ಮಾತಾಡಿದೆಯಾ. ನಿಮಗೇನು ಇದ್ರ ಬಗ್ಗೆ ಗೊತ್ತಿಲ್ಲ. ನೇರ ಮಾರುಕಟ್ಟೆ ಅಂದ್ರೇನು? ಕೆಲವೊಂದಿಷ್ಟು ಪುಸ್ತಕಗಳನ್ನು ಬೇಕಾದ್ರೆ ನಿನ್ನ ನಂಬರಿಂದ ನನಗೆ ಮೆಸೇಜ್ ಮಾಡು, ಕಳಿಸ್ತೀನಿ. ಇದು ಲೀಗಲ್ಲ ಇಲ್ಲಿಗಲ್ಲ ಅಂತೇಳಿ. ಯಾಕೆಂದರೆ ನೇರ ಮಾರುಕಟ್ಟೆಯಿಂದ ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಉದ್ಯೋಗಗಳು ಸೃಷ್ಟಿಯಾಗಿದೆ, ಎಷ್ಟೋ ಹೆಣ್ಮಕ್ಳು ಅದರಿಂದ ಕೆಲಸ ಮಾಡಿ ತಮ್ಮ ಜೀವನ ನಡೆಸ್ತಿದ್ದಾರೆ. ನಿಮಗೆ ನೇರ ಮಾರುಕಟ್ಟೆ ಬಗ್ಗೆ ಗೊತ್ತಿಲ್ಲದೇ ಮಾತಾಡೋ ತಪ್ಪು. ಒಬ್ಬ ವಕೀಲ ಆಗ್ಬಿಟ್ಟು ನೀವು ಅಡ್ವೊಕೇಟ್ ಅಂತ ಹೇಳ್ಕೊಂತೀರಾ. ಒಬ್ಬ ಅಡ್ವೊಕೇಟ್ ಆದವನು ನೇರ ಮಾರುಕಟ್ಟೆ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡಿ. ಯಾವುದೋ ಫೇಕ್ ಕಂಪನಿ ಮತ್ತೊಂದು ಕಂಪನಿ ಅಲ್ಲ. 30-40 ವರ್ಷಗಳಿಂದ ನೇರ ಮಾರುಕಟ್ಟೆ ನಡೆಸ್ತಿರೋ ವಿಶ್ವದಾದ್ಯಂತ ಕಂಪನಿಗಳಿದೆ. ನಾಳೆ ಇವರೆಲ್ಲ ಎದುರಾಗಿ ನೀವು ಮಾತಾಡಿದರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತರೆ ನೀವು ಇರೋದೇ ಇಲ್ಲ. ಅದನ್ನು ಏನೇ ಮಾತುಗಳ ಬಾಯಿಂದ ಮಾತಾಡಬೇಕಾದ್ರೂ ಒಬ್ಬ ಅಡ್ವೊಕೇಟ್ ಆಗಿ ಯೋಚನೆ ಮಾಡಿ ಮಾತಾಡೋದು ಕಲೀರಿ. ಯಾಕೆ ಅಂತ ಅಂದರೆ ಇದು ಡ್ರೀಮ್ ಡೀಲ್ ಅನ್ನೋ ಒಂದು ಸಂಸ್ಥೆ ಬಗ್ಗೆ ಎಷ್ಟು ನೀವು ಮಾತಾಡಿದ್ದೀರಾ, ನಾಳೆ ಎಲ್ಲ ನೇರು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥವ್ರು ಬಂದು ನಿಂತ್ಕೊಂಡ್ರೆ ನೀವು ಏನಾಗ್ತಿರೋ ಗೊತ್ತಿಲ್ಲ. ಯಾಕೆಂದರೆ ನೀವು ಮಾತಾಡ್ತಿರ್ಬೇಕಾದ್ರೆ ಪ್ರತಿ ಸಲ ಮಾತಲ್ಲೂ ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದೀರಾ. ಆ ಪದಗಳನ್ನು ನಿಲ್ಲಿಸೋದು ಬಿಡಿ. ನೀವೇನು ಅದನ್ನು ಆರೋಪ ಮಾಡಿದ್ದೀರಾ, ನಮ್ಮ ಬ್ರಾಂಚ್ ಆಫೀಸ್ಗಳಿಗೆ ಹೋಗಿ, ಅಂದ್ರಳ್ಳಿಗೆ ಹೋಗಿ ಅಥವಾ ರಾಮನಗರಕ್ಕೆ ಹೋಗಿ. ಕರ್ನಾಟಕದಾದ್ಯಂತ ನಮ್ಮದು 30ಕ್ಕಿಂತ ಹೆಚ್ಚು ಬ್ರಾಂಚ್ ಆಫೀಸ್ ಇದೆ. ಬನ್ನಿ, ಎಲ್ಲ ಬ್ರಾಂಚ್ ಆಫೀಸ್ ಬಂದು ನೀವು ಯಾವ ಕಸ್ಟಮರಿಗೆ ಮೋಸ ಆಗಿದೆ, ಯಾರ್ದು ನಾವು ಲಕ್ಷ ದುಡ್ಡು ಹಾಕಿಸ್ಕೊಂಡಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿ, ಆವಾಗ ನೀವು ಹೇಳಿರೋದೆಲ್ಲದನ್ನು ನಾವು ಮಾತಾಡ್ತೀವಿ. ಬಂದು ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಇವ್ರು ಹಂಗೆ ಇವ್ರು ರೋಡ್ ಹೋಗಿದ್ದಾರೆ, ಬಂದಿರೋದೇ 6-6:30 ಸ್ವಾಮಿ. ನೀವು ಆಫೀಸ್ಗೆ ಕದ ಹಾಕಿರೋ ಟೈಮಲ್ಲಿ ಬಂದುಬಿಟ್ಟು ಮೈಕ್ ಹಿಡ್ಕೊಂಡು ಇವ್ರು ಓಡ್ ಹೋಗಿದ್ದಾರೆ ಅಂತಂದರೆ ಬನ್ನಿ. ಇವತ್ತು ಅಂದ್ರಳ್ಳಿ ಆಫೀಸ್ ಓಪನ್ ಇದೆ, ರಾಮನಗರ ಆಫೀಸ್ ಓಪನ್ ಇದೆ, ರಾಣೆಬೆನ್ನೂರು ಆಫೀಸ್ ಓಪನ್ ಇದೆ, ಎಂಟೈರ್ ಕರ್ನಾಟಕ ನಮ್ಮ ಎಲ್ಲ ಬ್ರಾಂಚ್ಗಳು ಓಪನ್ ಇದೆ. ಬನ್ನಿ, ಬಂದು ಕೂತು ಮಾತಾಡಿ. ಅದನ್ನು ಬಿಟ್ಟು ಕಳ್ರಂಗೆ ಓಡೋಗೋದಲ್ಲ. ನಿನ್ನೆ ಅಲ್ಲಿ ನಮ್ಮ ಟೀಮ್ನವ್ರು ಎಷ್ಟೋ ಜನ ಕಂಪ್ನಿಯವ್ರು ಬಂದು ಮಾತಾಡೋಕ್ಕೆ ಬಂದಾಗ ವ್ಯಕ್ತಿ ಓಡೋಗ್ಬಿಟ್ಟು ವಿನೋದಲ್ಲಿ ಹೋಗಿರೋದು. ಅಲ್ಲೆಲ್ಲ ರೋಡ್ ಸೈಡಲ್ಲಿ ನಿಂತು ಮತ್ತೊಂದು ವಿಡಿಯೋ ಮಾಡಿದ್ದಾನೆ, ಇವ್ರು ಲೋಫರ್ರಿ ಇವ್ರನ್ನ ಬೂಟ್ ಹೊಡಿಲಿ ಅಂತ. ಬಂದು ಮಾತಾಡ್ಗುರು, ನೇರವಾಗಿ ಬಾ, ನೇರವಾಗಿ ಕೂರು. ನಿಂದು ಏನಿದೆ ಅವ್ನು ಯಾರೋ ಹೇಳ್ತಾನಲ್ಲ ನಿನ್ನ ಜೊತೆ ಅವ್ನು ಮೈಕ್ ಹಿಡಿತೀವಿ, ಎಲ್ಲರೂ ನೇರವಾಗಿ ಚರ್ಚೆ ಮಾಡಿ ಅಂತ. ಮೊದಲು ನೀವು ನೇರವಾಗಿ ಚರ್ಚೆ ಮಾಡೋಕ್ಕೆ ರೆಡಿ ಇರಿ. ರೋಡಲ್ಲಿ ಎಲ್ಲೋ ನಿಂತು ಡಾಕ್ಯುಮೆಂಟ್ಸ್ ಕೊಡಿ ಮತ್ತೊಂದು ಕೊಡಿ ಅಂದರೆ ಯಾರೂ ಕೊಡಲ್ಲ. ಬಂದು ಕೂರಿ, ನಿಮಗೇನು ಸಂಶಯ ಇದೆ, ನಿಮಗೇನು ಡೌಟ್ಸ್ ಇದೆ, ಸರ್ಕಾರದಿಂದ ಕಂಪನಿ ನಡೆಸ್ಲಿಕ್ಕೆ ಏನೇ ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಇದೆ. ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಈ ಕರ್ನಾಟಕದಲ್ಲ, ಎಂಟೈರ್ ಇಂಡಿಯಾದಲ್ಲಿ ನೇರ ಮಾರುಕಟ್ಟೆನ ದೊಡ್ಡ ಮಟ್ಟಕ್ಕೆ ನಾವು ಗ್ರೋತ್ ಮಾಡ್ತೀವಿ, ಮಾಡಿ ಪ್ರೂವ್ ಮಾಡಿ ತೋರಿಸ್ತೀವಿ. ಇಷ್ಟರ ಮೇಲೂ ನೀವೇನೋ ಮಾಡಿದ್ರೆ ಲೀಗಲಾಗಿ ಫೈಟ್ ಮಾಡಿ. ಸುಮ್ಮನೆ ಏನೋ ಬ್ಲೇಮ್ ಮಾಡ್ಕೊಂಡು ಇನ್ನೊಬ್ಬರಿಗೆಲ್ಲ ಅಪಪ್ರಚಾರ ಮಾಡೋದ್ರಿಂದ ಏನೂ ಸಿಗಲ್ಲ. ನಿಮ್ಮ ಒಂದು ಯೋಗ್ಯತೆ, ನಿಮ್ಮ ಮರ್ಯಾದೆನೇ ನೀವೇ ಕಳ್ಕೊಂಡಂಗೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಡ್ರೀಮ್ ಡೀಲಲ್ಲಿ ಇರ್ತಕ್ಕಂಥ ಪ್ರಮೋಟರ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಇದನ್ನು ಅವ್ರು ಯಾವ ಅಡ್ವೊಕೇಟ್ ಇದ್ದಾರೆ, ನಿಮಗೇನು ಇದನ್ನು ಅಪಪ್ರಚಾರ ಮಾಡ್ತಿದ್ದಾರೆ, ಅವ್ರಿಗೆ ತಲುಪೋವರೆಗೂ ಇದನ್ನು ಶೇರ್ ಮಾಡಿ. ಈ ಥರ ಅಪಪ್ರಚಾರಗಳಿಗೆ ಯಾರು ಕಿವಿ ಕೊಡಬೇಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೇರವಾಗಿ ಬ್ರಾಂಚ್ ಆಫೀಸ್ ಇದೆ, ಕಂಪನಿಯಲ್ಲಿರ್ತಕ್ಕಂಥ ಅಧಿಕೃತ ಪ್ರಮೋಟರ್ಗಳಿದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಾಹಿತಿನ ತಿಳ್ಕೊಳ್ಳಿ. ಸುಮ್ಮನೆ ಏನೋ ಟಿ ವಿಲಿ ಬಂತು ಅಂತೇಳಿ ಅಥವಾ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಬಂತು, ನಾವು ಕಟ್ಟಿರೋ ದುಡ್ಡು ವಾಪಸ್ ಕೊಡಿ, ನಾವು ಇಲ್ಲಿ ಯಾರಿಗೂ ಹೇಳಿಲ್ಲ ನೀವು ದುಡ್ಡನ್ನು ವಾಪಸ್ ಕೊಡ್ತೀವಿ, ನಿಮಗೆ ಡಬಲ್ ಮಾಡಿಕೊಡ್ತೀವಿ, ಹೇಳಿಲ್ಲ. ನಾವು ಹೇಳಿರೋದೇನೋ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ. ನಮ್ಮಲ್ಲಿರ್ತಕ್ಕಂಥ ಒಂದು ಗಿವ್ ಅವೇ ಕಾನ್ಸೆಪ್ಟ್ ಏನಿದೆ, ಇದು ಜಸ್ಟ್ ಕಾಂಪ್ಲಿಮೆಂಟ್ರಿ ಮಾತ್ರ. ಇದನ್ನು ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ ವಿಡಿಯೋದಲ್ಲಿ ಕಾರ್ ಕೊಡ್ತೀನಿ, ಬೈಕ್ ಕೊಡ್ತೀನಿ. ನಾವು ಯಾರಿಗೂ ಹೇಳಿಲ್ಲ ಸರ್ ಕಾರ್ ಕೊಡ್ತೀವಿ, ಬೈಕ್ ಕೊಡ್ತೀವಿ ಅಂತ. ಅದು ಗಿವ್ ಅವೇ. ಅದ್ರ ಬಗ್ಗೆನೂ ನಿಮ್ಮ ನಾಲೆಜ್ ಇಲ್ಲ ಅಂತ ಅನ್ಸುತ್ತೆ ನಿಮ್ಮ ಮಾತಾಡೋದು ನೋಡಿದರೆ. ಯಾಕೆಂದರೆ ಗಿವ್ ಅವೇನೇನೋ ನಾವು ಕಂಡುಹಿಡಿದಿರೋದಲ್ಲ. ಇವತ್ತು ಪ್ರತಿಯೊಂದು ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಗಿವ್ ಅವೇ ನಡೆಸ್ತಾರೆ, ಪ್ರತಿಯೊಂದು ಗೋಲ್ಡ್ ಶಾಪಲ್ಲೂ ನಡೆಸ್ತಾರೆ. ಯಾಕೆ? ಅದು ನಮ್ಮ ಗ್ರಾಹಕರಿಗೆ ನಾವು ಕೊಡ್ತಿರ್ತಕ್ಕಂಥ ಗಿಫ್ಟ್. ಅದು ನಮ್ಮಲ್ಲಿ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ನಾವು ಖುಷಿಯಿಂದ ನಮ್ಮ ಲಾಭದಲ್ಲಿ ಸಮ್ ಪರ್ಸೆಂಟನ್ನು ಗಿಫ್ಟಾಗಿ ಕೊಡ್ತಾ ಇದ್ದೀವಿ. ಅವರು ಏನಲ್ಲಿ ಅನೌನ್ಸ್ ಮಾಡಿರ್ತಾರೆ, ಇಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಫಿಲ್ ಮಾಡಿಸಿ SUV ಕಾರ್ ಗೆಲ್ಲುವ ಅವಕಾಶ ಅಂತ ಹಾಕಿರ್ತಾರೆ. ನಾವು ಅದೇ ರೀತಿ ಕೊಡ್ತಾ ಇರೋದು ಗುರು. ಅದರಲ್ಲಿ ತಪ್ಪೇನಿದೆ? ನಮ್ಮ ಗ್ರಾಹಕರಿಗೆ ನಾವು ಗಿಫ್ಟ್ ಕೊಡ್ತೀವಿ. ಅದು ಎಲ್ರಿಗೂ ಕೊಡ್ತೀವಿ ಅಂತ ನಾವು ಹೇಳಿಲ್ಲ. ಅದೃಷ್ಟವಂತ ಗ್ರಾಹಕರು ಯಾರಿಗೆ ಸಿಗುತ್ತೋ ಅವ್ರಿಗೆ ನಾವು ಗಿಫ್ಟ್ಗಳನ್ನು ಕೊಡ್ತೀವಿ. ಅದನ್ನು ಬಿಟ್ಟು ಇಲ್ಲಿ ಯಾವುದೇ ರೀತಿಯಾದಂಥ ನೀವೇನೋ ವಿಡಿಯೋದಲ್ಲಿ ಮಾತಾಡಿದ್ದೀರಾ ಆ ಥರ ಫೇಕ್ ಯಾವುದೂ ಇಲ್ಲ. ಯಾರ ದುಡ್ಡನ್ನು ಕೂಡ ನಾವು ನುಂಗಿ ನೀರು ಕುಡ್ದಿಲ್ಲ. ಎಲ್ಲರ ಕಸ್ಟಮರ್ ದುಡ್ಡು ಕಸ್ಟಮರ್ ವಾಲೆಟಲ್ಲೇ ಇದೆ. ಅವ್ರೇನು ಪೇ ಮಾಡಿದರೆ ನಮ್ಮ ಪ್ರಾಡಕ್ಟ್ಗಳು ವೇರ್ ಹೌಸಿಂದ ಡಿಸ್ಪ್ಯಾಚ್ ಆಗ್ತಿದೆ. ನೆಲಮಂಗಲದಲ್ಲಿ ಕಂಪನಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಜೊತೆಯಲ್ಲಿ ಅಲ್ಲಿನೇ ನಮ್ಮ ಕಂಪನಿ ವೇರ್ ಹೌಸ್ ಇದೆ. ಕೋಲಾರದಲ್ಲಿ ವೇರ್ ಹೌಸ್ ಇದೆ, ಕುಶಾಲನಗರದಲ್ಲಿದೆ, ಮಂಗಳೂರಲ್ಲಿದೆ. ಸದ್ಯ ಅದರಲ್ಲೇ ನಮ್ಮ ದಾವಣಗೆರೆಯಲ್ಲಿ ಕೂಡ ವೇರ್ ಹೌಸ್ ಆಗ್ತಾ ಇದೆ. ಜನರ ದುಡ್ಡು ಎಲ್ಲಿದೆ ಅಂದರೆ ಪ್ರಾಡಕ್ಟಲ್ಲಿದೆ. ಅದನ್ನು ಬಿಟ್ಟು ಇವರೇನೋ ಐಷಾರಾಮಿ ಜೀವನ ಮಾಡ್ತಿದ್ದಾರೆ. ಹೌದು, ದುಡಿದ ಮೇಲೆ ಐಷಾರಾಮಿ ಜೀವನ ಮಾಡಿದ್ದೇನೆ, ಭಿಕ್ಷೆ ಬೇಡ್ಕೊಂಡು ಬದುಕ್ತಾರಾ? ದುಡಿದ ಮೇಲೆ ಹೌದು ಗುರು, ನಮಗೆ ಬೇಕಾಗಿರೋ ಕಾರ್ ತಗೊಂತೀವಿ, ನಮಗೆ ಬೇಕಾದಂಗೆ ಬದುಕಿ. ಯಾಕಂದ್ರೆ ಕಷ್ಟಪಟ್ಟು ದುಡಿದು ಇದು ತಗೊಂಡಿರೋಂಥದ್ದು. ನಿನ್ನಂಗೆ ಹೋಗ್ಬಿಟ್ಟು ಯಾವುದೋ ಕಂಪನಿ ಬ್ಲೇಮ್ ಮಾಡಿ ನಾನು ನಿಮ್ಮ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಬ್ಲೇಮ್ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಬಂದು ಡಿಮ್ಯಾಂಡ್ ಮಾಡಿ ಯಾರನ್ನೂ ಬ್ಲ್ಯಾಕ್ ಮೇಲ್ ಮಾಡಿ ಮಾಡ್ತಿರೋದಲ್ಲ. ನಿಯತ್ತಾಗಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರ್ತಕ್ಕಂಥ ದುಡ್ಡಲ್ಲಿ ನಾವು ಲಕ್ಸುರಿಯಾಗೂ ಬದುಕ್ತೀವಿ, ಮತ್ತೊಂದಾಗೂ ಬದುಕ್ತೀವಿ. ಅದನ್ನು ಕೇಳೋಕ್ಕೆ ರೈಟ್ಸ್ ನಿನಗಿಲ್ಲ. ಕೋಟ್ ಹಾಕೊಂಡು ಬರ್ತಾರೆ, ಮತ್ತು ನೀನೇನಪ್ಪ ಹಾಕೊಂಡಿದ್ದು? ನಿನ್ನೆ ಮೊನ್ನೆ ವೇಸ್ಟ್ ಕೋಟ್ ಹಾಕೊಂಡು ಹೋಗಿದ್ದಲ್ಲ, ನೀನೇನಕ್ಕೆ ಹಾಕೊಂಡು ಹೋಗಿರೋದು?
ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ, ಒಂದು ಸಂಸ್ಥೆ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಯಾರು ಕೂಡ ಈ ಥರ ಊಹಾಪೋಹಗಳಿಗೆ ತಲೆ ಕೊಡಬೇಡಿ. ಎಲ್ಲರೂ ರಾಜಾರೋಷವಾಗಿ ಬಿಸ್ನೆಸ್ ಮಾಡಿ ನೇರ ಮಾರುಕಟ್ಟೆ ಏನು ಅಂತ ನಾವೆಲ್ಲರೂ ಸೇರಿಸಿ ಆ ವ್ಯಕ್ತಿ ತೋರಿಸ್ಬೇಕಾಗಿದೆ.